ಅದೇ ರೀತಿ ಆ ಒಂದು ಪ್ರೊಟೆಸ್ಟಲ್ಲಿ ಶಶಿಕಾಂತ್ ಗುರೂಜಿಯವರು ಏನಂತೀರ ನೀವು, ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ, ಅದೇ ರೀತಿ ಭೂಮಾಪನ ಇಲಾಖೆಯ ಎಲ್ಲ ಏನಂತೀರ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರ್ತಕ್ಕಂಥ ಕೆಲಸಗಾರರನ್ನ ಕಾಯಂ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಇವಾಗ ಪರ್ಟಿಕ್ಯುಲರ್ ಆಗಿ ಶಶಿಕಾಂತ್ ಗುರೂಜಿಯವರು ಬೆಂಗಳೂರಿನಲ್ಲಿ ಸಿಡ್ಲು ಬಡದಾಗ ಮಾತಾಡಿದ್ರು, ಅದು ಕೂಡ ಅಪ್ಪಟ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿರ್ತಕ್ಕಂತಹ ಮಾತುಗಳ ಗ್ಲಿಂಪ್ಸನ್ನು ನಾವು ನೆನೆಸ್ಕೊಂಡ್ಬಿಟ್ರೆ ಓಪನ್ ಆಗಿ ಹೇಳ್ತಾರೆ ಅವರು, ನೋಡಪ್ಪ DK ಶಿವಕುಮಾರ್ ಸಾಹೇಬ್ರೆ, ಯಾರೇ ಸಾವಿರಾರು ಕೋಟಿ ಐತಂತ ಹೇಳಿ, ಅಧಿಕಾರ ಐತಂತ ಹೇಳಿ, ಏನಾದರೂ ನೀವು ಸಾಮಾನ್ಯ ಜನತೆ, ರೈತ, ಲೇಬರ್, ಅದೇ ರೀತಿ ವಿದ್ಯಾರ್ಥಿಗಳ ಮೇಲೆ ಕಾಗಕ್ಕ ಗುಬ್ಬಕ್ಕನ ಕತಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಇಲ್ಲಾಂದರೆ ಅವ್ರ ಮೇಲೆ ಗೂಬೆ ಕೂಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬಿಡೋದಿಲ್ಲ. ಇಲ್ಲಿ ಏನಾದರೂ ನೀನು ಉಳ್ಕೊಂಬಿಟ್ರೆ ಸಾಮಾನ್ಯವಾದಂಥ ಸಾವು ಬರೋದಿಲ್ಲ ಅನ್ನುವಂತಹ ಒಂದು ಮಾತು ಗುರುಜಿ ಇದ್ದಾರೆ. ಪ್ರವಚನದ ಮಾತುಗಳನ್ನು ಹೇಳಬೇಕು, ಹೇಳ್ತಾರೆ. ಅಂದರೆ ಅವೆಲ್ಲ ತಿಳುವಳಿಕೆಯ ಮಾತುಗಳು. ಯಾಕೆ ತಿಳುವಳಿಕೆಯ ಮಾತನ್ನು ಅಂತೀವಿ? ಹೌದು, ಕರ್ಮ ಇಲ್ಲೇ ಇದೇ ಜಾಗ